ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನು ಪ್ರಾಬ್ಲಮ್ಮು? ಈ ಜ್ಯೂಸ್ ಕುಡಿದ್ರೆ ಏನು ಮಜಾ ಇರುತ್ತೋ? ಎರಡು ಟಿಕೆಟ್ ಡ್ರಿಂಕ್ಸ್ ಮಿಸ್ ಮಾಡಿದ್ದೆ ಕಣ. ಈಗ ಒಂದು ನನ್ನ ಹತ್ರ ಇದೆ, ಇನ್ನೊಂದು ನೀನೇನೋ ಕ್ರಿಕೆಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ತಗೊಂಡಲ್ಲ, ಅದು ಮಿಕ್ಸ್ ಆಗೋಯ್ತು ಕಣೋ. ಮಿಕ್ಸ್ ಆಗಿರೋದು ಮಿಕ್ಸ್ ಆಗದಿರೋದು ಎಲ್ಲ ಸೇರಿ ಮಿಕ್ಸಪ್ ಆಗಿ ಎಡವಟ್ಟಾಗಿ ಹೋಗಿದೆ. ಈಗ ಅದು ಯಾರ ಹತ್ರ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಗೆಳೆಯ. ಎಡವಟ್ ಮಾಡಿ ಯಾವಾಗಲೂ. ಅಯ್ಯೋ, ನೀನು ಸುಮ್ಮನೆ ಅಲ್ಲಾಡ್ತೀರ. ಅಜ್ಜಿಗೆ ವಯಸ್ಸಲ್ಲಿ ಬೇಕಿತ್ತು ನಾವು ಕ್ರಿಕೆಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಯಾರ ಹತ್ರ ಹೋಗಿದೆ? ಯಾರ ಹತ್ರ ಇದೆಯೋ ಗೊತ್ತಿಲ್ವೇ. ಜ್ಯೂಸ್ ಚೆನ್ನಾಗಿದೆ ಅಲ್ವಾ? ಮೊದಲೇನೆ ಕಣೋ, ಅಷ್ಟೇ ನಮ್ಮ ಸುಲಿನ ಕತೆ. ಫುಲ್ಲು ರುಬ್ಬಿಡ್ತಾಳೆ ರಾತ್ರಿ ಎಲ್ಲ. ನಾನೇನೋ ಮಾಡಲಿಲ್ಲ. ಹ್ಞೂ ಅಣ್ಣ, ಈ ಜ್ಯೂಸ್ ಒಂಥರ ತುಂಬಾ ಚೆನ್ನಾಗಿದೆ. ಅಲ್ಲಿಂದನೂ ಸಿಗ್ನಲ್ ಬರ್ತಾ ಇದ್ದೇನೋ. ಹಂಗಾದ್ರೆ ಅವನ ಕತೆ ಅಷ್ಟೇ ಇವತ್ತು ರಾತ್ರಿ. ಅಲ್ಲ ಕಣ, ನನಗೊಂದು ಡೌಟು. ಇವಳು ಹಂಗೆ ಅಂದ್ಲು, ಇವಳು ಹಂಗೆ ಅಂದ್ಲು. ಒಂದು ನನ್ನ ಹತ್ರನೇ ಇದೆ, ಎರಡು ಹೆಂಗೆ? ಜ್ಯೂಸ್ ಏನೋ ಒಂಥರ ಚೆನ್ನಾಗಿದೆ ಅಲ್ವಾ ಆನಂದ? ಇವಳು ಕೆಪಾಸಿಟಿ ನಂಗೆ ಗೊತ್ತಿಲ್ವಾ? ಏನೋ ಇಷ್ಟು ಹೋದ್ಮೇಲೆ ಶೇಕ್ ಆಗೋದು ಮಾಡಿ ಇವಳು ತಗೊಂಡಿಲ್ಲ. ಅಲ್ಲೂ ಎಲ್ಲರ ಎಕ್ಸ್ಪ್ರೆಷನ್ ಒಂದೇ ಥರ ಇದೆಯಲ್ಲೋ, ಹೆಂಗೋ ಗೊತ್ತಾಗುತ್ತೆ. ಯಾರು ಕುಡಿದ್ರು ಪರವಾಗಿಲ್ಲ, ಭೂಮಿಕಾ ಮಾತ್ರ ಕುಡಿಬಾರ್ದು ಕಣೋ, ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಹೇಗಿದೆ ಜ್ಯೂಸ್? ಚೆನ್ನಾಗಿದೆ. ಮಾಮೂಲಿ 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 ಅಂತ ಅವ್ರಿಗೇನಾಗಲ್ಲ ಬಿಡು. ಅಜ್ಜಿ ದರಿದ್ರ ನನ್ನ ಮಕ್ಕಳು. ಇಂಥವ್ರನ್ನ ಇಟ್ಕೊಂಡಿರೋದಕ್ಕೆ ಎಲ್ಲ ನನ್ನ ಪ್ಲಾನ್ಗಳು ಫ್ಲಾಪ್ ಆಗ್ತಾ ಇರೋದು. ನಯ ಪೈಸಾ ಕೆಲ್ಸಕ್ಕೆ ಬರೋದಿಲ್ಲ, ಹೇಳಿದ ಯಾವ ಕೆಲಸನ ನೆಟ್ಟಿಗೆ ಮಾಡೋದಿಲ್ಲ. ಆ್ಯಂಡ್ ನಾನೇ ಫೋನ್ ಮಾಡಿ ಕೇಳೋವರೆಗೂ ಏನೋ ಒಂದು ಅಪ್ಡೇಟ್ ಕೊಡೋದಿಲ್ಲ. ಥೂ, ನನಗೆ ರಾಣಿ ಬೇಡ. ಬಾಸ್, ಏಯ್ ಏನಾಯ್ತ್ರೋ? ಯಾರಾದ್ರೂ ಸಿಕ್ಕಿದ್ರೇನೋ? ತಪ್ಪಿಸ್ಕೊಂಡಿರೋ ನನ್ನ ಮಾವನ ಬಗ್ಗೆ ಏನಾದ್ರು ಗೊತ್ತಾಯ್ತೇನ್ರೋ? ಬಾಸ್ ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲಿದ್ದಾರೆ ಅಂತ ಗೊತ್ತಾಗಿಲ್ಲ ಬಾಸ್. ದನ ಕಾಯಕ್ ಹೋಗ್ರಿ. ಜೈ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಟೆನ್ಷನ್ ಆಗ್ದೇನೇನು ಬೇಬಿ, ಎಲ್ಲ ನನ್ನ ಶತ್ರುಗಳಿಂದ. ಯಾರೊಬ್ರು ನನ್ನ ಕಣ್ಣಿಗೆ ಕಾಣಿಸ್ದೆ, ನನ್ನ ಕೈಗೂ ಸಿಗದೆ ಎಲ್ಲೋ ಒಂದ್ ಕಡೆ ಖುಷಿಯಾಗಿ ನೆಮ್ಮದಿಯಾಗಿ ಇನ್ನೂ ಜೀವಂತವಾಗಿದ್ದಾರಲ್ಲ, ಅದು ಅದು ನನ್ನ ಟೆನ್ಷನ್, ನನ್ನ ಊರಿಗೆ ಕಾರಣ. ಡೋಂಟ್ ವರಿ ಜೈ, ನಾನು ಜಸ್ಟ್ ನಿಮ್ಗೆ ಲೈಫ್ ಪಾರ್ಟ್ನರ್ ಅಷ್ಟೇ ಅಲ್ಲ, ಪಾರ್ಟ್ನರ್ ಇನ್ ಕ್ರೈಮ್ ಕೂಡ. ಯಾರು ನಿಮ್ಮ ಜೊತೆ ಇರಲಿ ಬಿಡಲಿ, ನಾನು ಯಾವಾಗಲೂ ನಿಮಗೆ ಸಪೋರ್ಟ್ ಮಾಡ್ತೀನಿ. ಸೊ ನಾನೊಂದು ಸೂಪರ್ ಪ್ಲ್ಯಾನ್ ಮಾಡಿದ್ದೀನಿ. ಏನ್ ಪ್ಲಾನ್? ಅವ್ರನ್ನ ನಾವು ಹುಡ್ಕೋ ನೆಸೆಸಿಟಿನೇ ಇಲ್ಲ, ಯಾಕಂದರೆ ಅವ್ರು ಆಲ್ರೆಡಿ ನಮ್ಮ ರೆಡಾರಲ್ಲೇ ಇದ್ದಾರೆ. ಅವ್ರ ಹತ್ರ ನಾನು ಸೆಟ್ ಮಾಡಿರೋ GPS ಟ್ರ್ಯಾಕರ್ ಇದೆ. GPS ಟ್ರ್ಯಾಕರ್? ಅಲ್ಲ, ಇದೆಲ್ಲ ಯಾವಾಗ ಫಿಕ್ಸ್ ಮಾಡಿದೆ, ಹೇಗೆ ಮಾಡಿದೆ, ಏನು ಕತೆ? ಅಂದರೆ ನಿಮ್ಮ ಮಾಮ್ಸ್ನ ಎಸ್ಕೇಪ್ ಮಾಡಿಸಿದ್ದೆ ನಾನು. ಅವ್ರ ನಂಬಿಕೆನ ಗಳಿಸ್ಕೊಂಡಿದ್ದೀನಿ. ನಾನು ಅವ್ರ ಪರ ಇದ್ದೀನಿ ಅನ್ನೋ ಥರ ಡ್ರಾಮಾ ಮಾಡಿದ್ದೀನಿ. ಅವ್ರ ಫೋನಲ್ಲಿ ನಾನು ನಮ್ಮ GPS ಬಗ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಇವಾಗ ನಾನು ಜಸ್ಟ್ ಅವ್ರಿಗೂ ಫೋನ್ ಮಾಡಿದ್ರೆ ಸಾಕು, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಒಂದು ನಿಮಿಷ ಇರಿ, ನಾನೀಗ ನಿಮ್ಮ ಮಾಮ್ಸ್ಗೆ ಕಾಲ್ ಮಾಡ್ತೀನಿ. ಸೊ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗತ್ತೆ. ಸ್ಪೀಕರ್ ಆಗ್ತೀನಿ. ಹೇಳ ಮದಿಯಾ. ಹಾಯ್ ಅಂಕಲ್, ನೀವು ಸೇಫ್ ಆಗಿದ್ದೀರಾ ಅಲ್ವಾ? ಅಂಕಲ್, ನೀವು ಯಾವುದೇ ಕಾರಣಕ್ಕೂ ಜೈ ಕೈಗೆ ಮಾತ್ರ ಸಿಗಬೇಡಿ. ಸಿಗಾಕೊಂಡ್ರೆ ಅಷ್ಟೇ ನಿಮ್ಮ ಕತೆ. ನೀವು ಯಾವುದಾದ್ರೂ ಒಳ್ಳೆ ಸೇಫ್ ಜಾಗಕ್ಕೆ ಹೋಗಿ ಸೆಟ್ಲ್ ಆಗಿ ಅಂಕಲ್. ನೀವು ಇಲ್ಲಿ ಎಲ್ಲೂ ಇರಬೇಡಿ, ಆಯಿತಾ? ಇಲ್ಲಮ್ಮ, ನಾನು ಸೇಫ್ ಆಗಿದ್ದೀನಿ, ಏನೂ ಚಿಂತೆ ಇಲ್ಲ. ಅಂಕಲ್, ನೀವೊಂದು ಕೆಲಸ ಮಾಡಿ, ನೀವು ಬೆಂಗಳೂರಲ್ಲೇ ಇರಬೇಡಿ, ಯಾವ್ದಾರ ಒಂದು ದೂರ ಕೊಟ್ಟೋಗಿ. ಯಾಕಂದರೆ ನಿಮ್ಗೆ ಜೈ ಬಗ್ಗೆ ಗೊತ್ತಲ್ವಾ, ಅವರಂತೂ ಸುಮ್ಮನೆ ಇರಲ್ಲ, ನಿಮ್ಮನ್ನ ಎಲ್ಲ ಕಡೆ ಹುಡುಕ್ಸ್ತಾ ಇರ್ತಾರೆ. ಹುಷಾರಾಗಿರಿ ಅಂಕಲ್, ನೀವು ಎಷ್ಟು ಕೇರ್ಫುಲ್ ಆಗಿದ್ರೂ ಸಾಲದು. ಅದಕ್ಕೆ ನಾನು ಬೆಂಗಳೂರಲ್ಲೇ ಇಲ್ಲ, ಯಾರ ಕೈಗೆ ಸಿಗದಂಗೆ ದೂರಕ್ಕೆ ಬಂದಿದ್ದೀನಿ, ಅಜ್ಜಿ ಮನೆಗೆ.
ಸರಿ ಅಂಕಲ್, ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಅಲ್ಲೇ ಸೇಫ್ ಆಗಿರಿ. ನಾನು ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ. ದಿಯಾ, ನೀನು ಹುಷಾರು. ಆ ಕಿರಾತಕರಿಂದ ಸ್ವಲ್ಪ ದೂರನಿರು, ಓಕೆನಾ? ಸೂಪರ್ 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 ಬೇಬಿ. ಬರೀ ಸೂಪರ್ ಅಲ್ಲ, ಸೂಪರ್ ಕೆ ಉಪ್ಪರ್ ನೀನು. ಸೂಪರ್ ಕೆ ಉಪ್ಪರ್. ಎಂತ ಒಳ್ಳೆ ಕೆಲಸ ಮಾಡಿದ್ಯಾ. ಲವ್ ಯು ಬೇಬಿ. ಇವತ್ತು JD ವೈಫ್ ಆಗಿದ್ದಕ್ಕೂ ಸಾರ್ಥಕ ಆಯ್ತು ನೀನು. ಸೂಪರ್ ಬೇಬಿ, ಸೂಪರ್. ಪ್ರತಿಯೊಬ್ಬರು ಅವ್ರುಗಳೆಲ್ಲ ಮಲ್ಲಿ ಮದುವೆ ಮಾಡಿದೀವಿ, ಇಲ್ಲಿಗೆಲ್ಲ ಮುಗೀತು, ಇನ್ನು ಮುಂದಕ್ಕೆ ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಈಗ ನೆಮ್ಮದಿ ಕೆಡ್ಸೋ ಕೆಲಸ ಶುರು ಮಾಡ್ತೀನಿ ನಾನು. ಏನ್ ಮಾಡ್ತೀನಿ ಹೇಳು? ಸುನಿಲ್ನ ಸಾಯಿಸಿ ಹೇಗೆ ಎಲ್ಲರೂ ನೆಮ್ಮದಿನ ಕೆಡಿಸ್ತೀನಿ ಅಂತ ನೋಡ್ತಾರೆ. ಎಸ್ ಹೇಳಿ ಬಾಸ್. ಏಯ್, ನಿಂಗೊಂದು ಫೋಟೋ ಕಳಿಸ್ತೀನಿ. ಅವನೀಗ ನಿಮ್ಮೂರಲ್ಲೇ ಇದ್ದಾನೆ. ಬರೀ ಅವನು ಮಾತ್ರ ಅಲ್ಲ, ನನ್ನ ಇಡೀ ಶತ್ರು ಪಾಳ್ಯನೇ ಅಲ್ಲಿ ಬಂದು ಟೆಂಟ್ ಹಾಕಿದೆ. ನೋಡು, ನಿನಗೆ ವಹಿಸ್ತಾ ಇರೋ ಕೆಲಸ ಏನು ಅಂತಂದರೆ, ಆ ಫೋಟೋದಲ್ಲಿರೋನು ಯಾವುದೇ ಕಾರಣಕ್ಕೂ ಜೀವಂತವಾಗಿ ನಿಮ್ಮೂರಿಂದ ಆಚೆ ಬರಬಾರ್ದು. ನನಗೆ ದೋಖ ಮಾಡಿ ತಲೆ ಮರೆಸ್ಕೊಂಡಿರೋನು ಅವನು. ಅವನು ಬದುಕಿದ್ದಷ್ಟು ದಿನಾನೂ ನಾನು ಸತ್ತಂಗಿರ್ತೀನಿ. ಯಾವುದೇ ಕಾರಣಕ್ಕೂ ಅದಾಗಬಾರ್ದು. ಅವನು ಜೀವ ಅಲ್ಲೇ ಹೋಗ್ಬೇಕು. ಇದೇ ನಾನು ನಿನಗೆ ಕೊಡ್ತಾ ಇರೋ ಟಾರ್ಗೆಟು. ಆದಷ್ಟು ಬೇಗ ಕೆಲಸ ಮುಗಿಸ್ಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಆ್ಯಂಡ್ ಇನ್ನೊಂದು, ಯಾವುದೇ ಕಾರಣಕ್ಕೂ ಆ ಮಲ್ಲಿಗೆ ಮಾತ್ರ ಏನೂ ಆಗಬಾರ್ದು. ಯಾಕೆಂದರೆ ಇವನು ಸಾಯೋದನ್ನು ಅವಳು ಕಣ್ಣಾರ ನೋಡಬೇಕು. ನೋಡಿ ಅವಳು ಕಣ್ಣೀರು ಹಾಕಬೇಕು. ಆ್ಯಂಡ್ ಅವಳು ಕಣ್ಣೀರು ಹಾಕಿದ್ರೇ ಅದರಿಂದ ನನಗೆ ಕಿಕ್ ಸಿಗೋದು. ಅರ್ಥ ಆಯ್ತಲ್ಲ? ಸರಿ ಬಾಸ್. ತಾತ, ಏನಪ್ಪ? ಪಪ್ಪ ಮಮ್ಮಿಗೆ ವಿಡಿಯೋ ಕಾಲ್ ಮಾಡಲಿಲ್ಲ. ಅವ್ರನ್ನ ನೋಡ್ಲೂ ಇಲ್ಲ, ಮಾತಾಡಿಸ್ಲೂ ಇಲ್ಲ. ಪ್ಲೀಸ್. ವಿಡಿಯೋ ಕಾಲ? ಬೇಡ ಕಣೋ, ಅದು ದೇವಸ್ಥಾನದಲ್ಲಿ ಇರ್ತಾರಲ್ವಾ, ವಿಡಿಯೋ ಕಾಲ್ ಮಾಡಿದ್ರೆ ದೇವ್ರ ಬೇಜಾರು ಮಾಡ್ಕೊಂಡ್ಬಿಟ್ರೆ. ಕೋಪ ಮಾಡ್ಕೊಂಡ್ರು ಮಾಡ್ಕೊಳ್ಳಿ, ನಾನ್ ಪಪ್ಪ ಅಮ್ಮನ ಜೊತೆ ಮಾತಾಡ್ಲೇಬೇಕು. ಈಗ ಮಾಡ್ತೀರಾ ಇಲ್ವಾ? ಈಗಿನ್ನೇನು ಮಾಡೋಕ್ಕಾಗಲ್ಲ, ಫೋನ್ ಮಾಡಿಕೊಡಿ. ತಗೊಳಮ್ಮ, ಅಲ್ಲಿಡಮ್ಮ. ಏನ್ರಪ್ಪ ಇದು ಮುಂದೆ ಹಿಂಗ್ ಹೊಗೆ ಹಾಕೊಂಡು ಸುಮ್ ಕೂತ್ಬಿಟ್ಟಿದ್ದೀರಾ? ಹೊಗೆ ಅಲ್ಲ ಅಜ್ಜಿ, ಇದು ಕ್ಯಾಂಪ್ ಫೈರ್ ಅಂತ ಆಗ್ಲೇ ಹೇಳಿಲ್ವಾ? ಏನ್ ಪೈರ ಏನು, ನಾವು ಅವಾಗ ಚಳಿ ಆದ್ರೆ ಕಾಯಿಸ್ಕೊಳಕಂತ ಹಿಂಗ್ ಬೆಂಕಿ ಹಾಕೋತಿದ್ವಿ. ಅಮೃತಧಾರೆ